ನಮಸ್ಕಾರ. ನಾನು ಶಂಕರರೆಡ್ಡಿ ಜ್ಯೋತಿಷಿ. ಆರೋಗ್ಯ ಜ್ಯೋತಿಷವನ್ನು ನಾನು ಒಂದಾದ್ಮೇಲೆ ಒಂದು ಮಾಡ್ತೀನಿ. ಯಾಕಂದರೆ ಮಿಡ್ಲಲ್ಲಿ ಬೇರೆ ಎಪಿಸೋಡ್ಸ್ ಎಲ್ಲ ತರದಿದ್ದೇ ಇದ್ದರೆ ಬರೀ ಆರೋಗ್ಯ ಜ್ಯೋತಿಷ ಅಂತಂದರೆ ಜನರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಟೆಕ್ನಿಕಲ್ ವರ್ಡ್ಸ್ ಜಾಸ್ತಿ ಇರ್ತವೆ, ಶ್ಲೋಕಗಳು ಬರ್ತವೆ. ಮತ್ತು ಮುಂದೆ ನಿಮ್ಮ ಡಾಕ್ಟರ್ ಸರಿ ಇದ್ದಾರೋ ಇಲ್ವೋ, ನೀವು ತಗೊಳ್ತಿರೋ ಔಷಧ ಸರಿ ಇದೆಯೇ ಇಲ್ವೋ, ಇವೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಕವರ್ ಮಾಡ್ತಾ ಹೋಗ್ತೇನೆ ಎಪಿಸೋಡ್ಸಲ್ಲಿ. ಈಗ ಒಂದು ಒಳ್ಳೆಯ ಒಂದು ಪರಿಹಾರ, ಆಧುನಿಕ ಕಾಲಕ್ಕೆ ಮೋಸ್ಟ್ಲಿ ತುಂಬ ಬೇಕಾದಂಥ ಪರಿಹಾರ ಅಂತ ಅನಿಸುತ್ತೆ. ನೋಡಿ, ಇಲ್ಲೊಂದು ಜಾತಕ ಇದೆ. ಹೆಸರು ಹಾಕಿಲ್ಲ ನಾನು, ಅತ್ತೆ ಅಥವಾ ಮದರ್ ಇನ್ ಲಾ ಅಂತ ಹಾಕಿದ್ದೀನಿ. ಇದು ಏನಂತಂದರೆ, ಸೊಸೆಯಂದಿರು ಅನವಶ್ಯಕವಾಗಿ ಅತ್ತೆಯಂದಿರಿಗೆ ಕಾಟ ಕೊಡ್ತಾಯಿದ್ರೆ, ಅತ್ತೆ ಮಾವಂದಿರಿಗೆ ಆದರೂ ಪರವಾಗಿಲ್ಲ. ಫೋಟೋ ಹಾಕಿದ್ದೀವಿ ನೋಡಿ ನಾವು. ಗಸಗಸೆ ಪಾಯಸ ಇಂಗ್ಲೀಷಂದು ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ಗಸಗಸೆ ಪಾಯಸ 2 ಸಲ ಮಾಡಿ ಕುಡಿಸ್ಬೇಕು. ಅವ್ರಿಗೆ ಗೊತ್ತಾಗಬಾರ್ದು. ನಿಮ್ಮ ಸೊಸೆ ಗೊತ್ತಾಗ್ಬಿಟ್ಟು ನನ್ನ ವಿಡಿಯೋ ಅವ್ರು ನೋಡಿದ್ರೆ ಅವರೇ ನಿಮಗೆ ತೊಂದರೆ, ನನ್ನ ವಿಡಿಯೋ ನೋಡೋರು ತೊಂದರೆ ಕೊಡೋರು ಆಗಿರೋದಿಲ್ಲ ಬಿಡಿ ಅತ್ತೆಂದಿರಿಗೆ. ಅಂಥವ್ರು ಕಡಿಮೆ, 1% ಇಲ್ಲ. ತುಂಬ ನನ್ನನ್ನು ಫಾಲೋ ಮಾಡೋರು ಅತ್ತೆಂದಿರ ಏಜ್ನವರೇ ಹೆಚ್ಚು. ನಿಮಗೆ ಅನವಶ್ಯಕವಾಗಿ ಸೊಸೆಯಂದಿರಿಂದ ತೊಂದರೆ ಆಗ್ತಾಯಿದ್ದರೆ ನೀವು ಗಸಗಸೆ ಪಾಯಸ ಮಾಡುವಾಗ ಗಣೇಶನ ಸ್ಮರಿಸ್ಕೊಳ್ಳಿ. ಆಮೇಲೆ ಗಣೇಶನ ಮೂಲ ಮಂತ್ರ ಓಂ ಓಂ ಶ್ರೀ ಕ್ಲೀಂ ಕ್ಲೀಂ ಗ್ಲೌಂ ಗಂ ಗಣಪತಿ ವರದ ಸರ್ವಜನಮೇ ವಶಮಾನೇ ಸ್ವಹ ಅಂಥೇಳಿ ಇದು ನನ್ನ ಸೊಸೆ ನನ್ನ ಮಾತು ಸ್ವಲ್ಪ ಕೇಳಲಿಕ್ಕೆ ಅಂಥೇಳಿ ಬೇಡಿಕೊಂಡು ಗಸಗಸೆ ಪಾಯಸವನ್ನು 2 ಸಲ ಮಾಡಿ ಕುಡಿಸಿ. ಇದು ಒಬ್ಬರು ಅವಧೂತರು ಹೇಳಿದ್ದನ್ನು ನಾನು ಮಾಡಿದ್ದೀನಿ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಇದೆ. ಇಲ್ಲಿ ರಾಶಿ ಕುಂಡ್ಲಿಗೆ ಹೋದರೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಅದು 2 ತಾಸಿನ ಕುಂಡ್ಲಿ ಬಿಟ್ಬಿಡಿ. 2 ತಾಸಲ್ಲಿ 1000 ಜನ ಹುಟ್ಟಿರ್ತಾರೆ. ಈಗಂತೂ 6500 ಜನ ಹುಡ್ತಾರೆ. ಬಟ್ ಇಲ್ಲಿ ಪಂಚಮದಲ್ಲಿ ಉಚ್ಚ ಬುಧ, ಅಂದರೆ ಮಗ ಒಳ್ಳೆಯವನೇ, ಸೊಸೆಗೆ ಏನು ತಗೊಳ್ಬೇಕು? ಪಂಚಮದಿಂದ ಸಪ್ತಮ ಅಂತ ತಗೊಂಡ್ರೆ 11ನೇ ಮನೆ ಆಗುತ್ತೆ. ಪುತ್ರ ವಧು ಮಗಳಿಗೂ ಸಮಾನ ಅಂತ ತಗೊಂಡ್ರೂ ಹೇಗೂ ತಗೊಳ್ಬೋದು. ಅದಕ್ಕಿಂತ ನಾನು ಬೆಸ್ಟ್ ಅಂತಂದರೆ ಸಪ್ತಾಂಶ ಹಾಕಿದ್ದೀನಿ ನೋಡಿ. ಸಪ್ತಾಂಶದಲ್ಲಿ ಅದು ಮಗನಿಗೆ ಸಂಬಂಧಿಸಿದ್ದು, ಒಂದೇ ಮಗ. ಸಪ್ತಾಂಶದಲ್ಲಿ ಸಪ್ತಮಾಧಿಪತಿ ಚಂದ್ರ ಅಷ್ಟಮದಲ್ಲಿದ್ದಾನೆ, ಹೌದಾ? ಹಾಗಾಗಿ ಅದಕ್ಕೆ ಗುರುದೃಷ್ಟಿನೂ ಇದೆ. ಹಾಗಾಗಿ ನಾನು ಪರಿಹಾರ ಹೇಳಿದೆ, ಅದು ವರ್ಕ್ ಆಗೋಯ್ತು. 2 ಸಲ ಗಸಗಸೆ ಪಾಯಸ ಕುಡಿಸಿದ್ದೆ, ಸೊಸೆ ಪೂರ್ತಿ ಕಂಟ್ರೋಲಿಗೆ ಬಂದಿದ್ದಾಳೆ. ಅತ್ತೆ ಮಾತನ್ನು ತುಂಬ ಚೆನ್ನಾಗಿ ಕೇಳ್ತಿದ್ದೆ. ಅತ್ತೆ ಮಾವ ಎಲ್ಲ ಮಾತನ್ನು ಕೇಳ್ತಿದ್ದಾರೆ. ಅಂದರೆ ಸಾಂಪ್ರದಾಯಿಕ ಸೊಸೆ ಹೆಂಗಿರಬೇಕೋ ನಮ್ಮ ಸನಾತನ ಅಥವಾ ಹಿಂದೂ ಧರ್ಮದ ಪ್ರಕಾರ ಈಗಿನ ಕಾಲಕ್ಕೆ ಅನುಗುಣವಾಗಿ ಅದನ್ನು ಹೇಳ್ತಾ ಇದ್ದೀನಿ. ನಮ್ಮ ಭಾರತ ದೇಶದ ಮಟ್ಟಿಗೆ ಅದನ್ನೂ ಹೇಳ್ತಾ ಇದ್ದೀನಿ. ನಾನು ಕೊಡ್ತಿದ್ದಾಳೆ. ಅಲ್ಲಿ ಮುಖ್ಯವಾದ ಕಾರಣ ಅಂತಂದರೆ ಒಂದು ಗುರು ದೃಷ್ಟಿಯಾಗಿದೆ. ಗುರು 5ನೇ ದೃಷ್ಟಿ ಯಾವತ್ತೂ ಒಳ್ಳೆಯದು. ಸಪ್ತಾಂಶದಲ್ಲಿ ನೋಡಿ, ಚಂದ್ರನ ಮೇಲೆ ಗುರು 5ನೇ ದೃಷ್ಟಿ ಬಂದಿದೆ. ಆಮೇಲೆ ಅವಳೇನು ಕೆಟ್ಟವಳೇನೂ ಆಗಿರಲಿಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನಿಸುತ್ತೆ. ಅವಳ ಹಣೆ ಬರ ಅಷ್ಟಿತ್ತು ಆ ಟೈಮಿಗೆ. ಈಗ ನೋಡಿ, ಬುಧ ಕೊನೆಯ ಟೈಮಲ್ಲಿ ಹೋಗೋ ಟೈಮಿಗೆ ಸರಿ ಮಾಡಿಕೊಟ್ಟು ಹೋಗಿದ್ದಾನೆ. ಇದು ಇತ್ತೀಚೆಗೆ ನಾನು ಮಾಡಿದ ಪರಿಹಾರ. ಒಬ್ಬರು ಅವಧೂತರು ಹೇಳಿಕೊಟ್ಟಿದ್ದನ್ನು ನಾನು ಮಾಡಿದ್ದೀನಿ. ಅದರ ಜೊತೆಗೆ ಆಫ್ಕೋರ್ಸ್ ನಾನು ಬೇರೆ ಪರಿಹಾರನೂ ಹೇಳ್ತಾ ಇರ್ತೀನಲ್ಲ. ಗುರುವಿಗೆ ಸಂಬಂಧಿಸಿದಂತೆ ಅಥವಾ ಎಲ್ಲ ಗ್ರಹಗಳಿಗೆ ಸಂಬಂಧಿಸಿದಂತೆ ಅತ್ಯುತ್ತಮ ಪರಿಹಾರ ಅಂತಂದರೆ 11 ತೆಂಗಿನಕಾಯಿ ಒಂದು ಸೋಮವಾರ ತೊಗೊಂಡು ಹೋಗಿ ಸ್ನಾನ ಮಾಡ್ಕೊಂಡು ತೊಗೊಂಡು ಹೋಗಿ ಅಭಿಜಿನ್ ಮುಹೂರ್ತ ಹೊತ್ತಿಗೆ ಸುಮಾರು 11:30-12 ಗಂಟೆ ಹೊತ್ತಿಗೆ ಶಿವನ ದೇವಸ್ಥಾನಕ್ಕೆ ದಾನ ಕೊಡುವಂಥದ್ದು. ವಾಪಸ್ ತರಬೇಡಿ, ದಾನ ಅಂತ ಶಿವನ ದೇವಸ್ಥಾನಕ್ಕೆ ಕೊಟ್ಟು ಬಂದುಬಿಡಿ. ಸೋಮವಾರ ಗುರುವಾರ ವರ್ಷಕ್ಕೆ 1 ಸಲ ಮಾಡೋದು ಅಷ್ಟೇ. ಒಂದು ಸೋಮವಾರ 1 ವರ್ಷಕ್ಕೆ, ಒಂದು ಗುರುವಾರ 1 ವರ್ಷಕ್ಕೆ 11 ತೆಂಗಿನಕಾಯಿ. ಅದನ್ನು ಇವ್ರು ಮಾಡಿದ್ರು. ಅಲ್ಲಿ ಗುರು ಆ್ಯಕ್ಟಿವೇಟ್ ಆಗಿಬಿಟ್ಟ, ತನ್ನ ಪೂರ್ತಿ ಸಹಾಯ ಸಹಕಾರ ಅಲ್ಲಿ ಚಂದ್ರನ ಮೇಲೆ ಹಾಕಿಬಿಟ್ಟ, ಕೆಲಸ ಆಗೋಯ್ತು. ಮತ್ತು ಮುಂದಿನ ಎಪಿಸೋಡು ಆರೋಗ್ಯ ಜ್ಯೋತಿಷ್ಯ ಸೋಮವಾರ ಅಥವಾ ಮಂಗಳವಾರ ಮಾಡ್ತೀನಿ. ನಿಮ್ಮ ಡಾಕ್ಟರ್ ಸರಿ ಇದ್ದಾರೋ, ಔಷಧ ಸರಿ ಇದೆಯೋ, ಯಾವ ಪತಿ ಅಂತಂದರೆ ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಅದೆಲ್ಲ ಮಾತಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.